ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ರವಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನ ಸುದೀಪ್ ಅವರು ಸ್ವತಃ ಘೋಷಣೆ ಮಾಡ್ತಾರೆ. ಆ ಮುಖಾಂತರ ಇಲ್ಲೇ ತನಕ ಆಗ್ತಿದ್ದಂತ ಪ್ರಹಸನ, ಇಲ್ಲೇ ತನಕ ಆಗ್ತಿದ್ದಂತ ಗೊಂದಲ, ಇಲ್ಲೇ ತನಕ ಆಗ್ತಿದ್ದಂತ ಒಂದು ಕೋಲಾಹಲ ಎಲ್ಲವಕ್ಕೂ ಕೂಡ ನಾಡಿದ್ದು ಅಂದ್ರೆ ರವಿವಾರ ರಾತ್ರಿ 11 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಸೀಸನ್ 12 ಅನ್ನೋದು ಅಧಿಕೃತವಾಗಿ ಪೂರ್ಣ ವಿರಾಮ ಬೀಳುತ್ತೆ ಮತ್ತು ಅಧಿಕೃತವಾಗಿ ಕ್ಲೋಸ್ ಕೂಡ ಆಗತ್ತೆ. ಅಷ್ಟರ ಮಟ್ಟಿಗೆ ಇದೀಗ ಬಿಗ್ ಬಾಸ್ ಸೀಸನ್ 12 ಯಾರು ಗೆಲ್ತಾರೆ? ಅಶ್ವಿನಿ ಗೆಲ್ತಾರ ಅಥವಾ ಈಗಾಗಲೇ ಮತಗಳ ಮುಖಾಂತರ ಹವಾ ಸೃಷ್ಟಿ ಮಾಡಿದಂತ ಗಿಲ್ಲಿ ಗೆಲ್ತಾರ ಅಥವಾ ಕರಾವಳಿಯ ಕುವರಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಗೆಲ್ತಾರೆ ಅನ್ನುವಂತ ಕುತೂಹಲ ಜನರಲ್ಲಿ ಮನೆ ಮಾಡಿದೆ ಮತ್ತು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಕಂಡಕ್ಟ್ ಮಾಡಿದಂತ ಪೋಲ್ ಕೂಡ ಅದೇ ಹೇಳ್ತಿದೆ. ಮತ್ತು ನಾವು ಹೊರಗಡೆ ಹೋದಾಗ ಅಥವಾ ಜನರ ಅಭಿಪ್ರಾಯವನ್ನು ಕೇಳಿದಾಗ ಪ್ರತಿಯೊಬ್ರು ಹೇಳುವಂತ ತಟ್ ಅಂತ ಕೊಡುವಂತ ಉತ್ತರ ಅದೇಂದ್ರೆ ಬಿಗ್ ಬಾಸ್ ಅನ್ನ ಗಿಲ್ಲಿ ನಟ ಗೆಲ್ತಾರೆ ಅನ್ನುವಂತ ಮಾತು ಹೇಳ್ತಾ ಇರುವುದರ ಜೊತೆಗೆ ಇದೀಗ ಅನೇಕ ಶಾಸಕರು ಎಂ ಎಲ್ ಎಗಳು ಅಂದ್ರೆ ರಾಜಕಾರಣಿಗಳು, ಮಾಜಿ ಸಚಿವರು, ಅನೇಕ ದೊಡ್ಡ ದೊಡ್ಡ ಮಠಾಧೀಶರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಇದೀಗ ಗಿಲ್ಲಿಯ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ ಮತ್ತು ಕನ್ನಡ ಪರ ಸಂಘಟನೆಯ ಈ ಪ್ರಗತಿಪರ ಚಿಂತಕರು ಕೂಡ ಇದೀಗ ಗಿಲ್ಲಿಯ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಮತ್ತು ಒಂದು ಹಂತಕ್ಕೆ ಈ ಜಾತಿ ಲೆಕ್ಕಾಚಾರ ಕೂಡ ಇದೀಗ ಬಿಗ್ ಬಾಸ್ ನ ಒಳಗಡೆ ಸುಳಿದಾಡ್ತಿದೆ ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ಇದೀಗ ನಾವು ಕಂಡಕ್ಟ್ ಮಾಡಿದಂತ ಒಂದು ಪೋಲು, ಬೇರೆಯವರು ಬೇರೆ ಯೂಟ್ಯೂಬ್ ಚಾನಲ್ ಕಂಡಕ್ಟ್ ಮಾಡಿದಂತ ಒಂದು ಪೋಲ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ದಿನ ಒಂದು ಪೋಲ್ ಅನ್ನು ಕೊಡ್ತಾ ಇರುವಂತ ವೆಬ್ ಸೈಟ್ನವರು ಕೂಡ ಒಂದು ಪೋಲ್ ಅನ್ನು ಕಂಡಕ್ಟ್ ಮಾಡಿದ್ರೆ ಈ ಪೋಲಲ್ಲೂ ಕೂಡ ಗಿಲ್ಲಿ 5 ಕೋಟಿಗೂ ಹೆಚ್ಚು ಮತವನ್ನ ಪಡೆದಿರೋ ಬಗ್ಗೆ ಮಾಹಿತಿ ಬರ್ತದೆ. ಅದಕ್ಕೆ ಮೊದಲು ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಕಂಡಕ್ಟ್ ಮಾಡಿದಂತ ಒಂದು ಪೋಲ್ ಅನ್ನ ಹೇಳ್ತಾ ಹೋಗೋಣ. ಅಲ್ಲಿ ನಾನು ಧನುಷ್ ಅವ್ರನ್ನ ಇಟ್ಕೊಂಡಿದ್ದೆ, ಗಿಲ್ಲಿ ಇಟ್ಕೊಂಡಿದ್ದೆ, ಅಶ್ವಿನಿ ಅವ್ರನ್ನ ಇಟ್ಕೊಂಡೆ ಮತ್ತು ಕಾವ್ಯ ಅವ್ರನ್ನ ಇಟ್ಕೊಂಡಿದ್ದೆ. ಯಾಕಂದ್ರೆ ಇಲ್ಲಿ ನಾನು ಮುಖ್ಯವಾಗಿ ರಕ್ಷಿತಾ ಶೆಟ್ಟಿಯನ್ನು ಬಿಟ್ಟು ಪೋಲ್ ಮಾಡಿದಾಗ ಯಾವ ಲೆಕ್ಕ ಇತ್ತು? ಇಲ್ಲಿ ತನಕ ರಕ್ಷಿತ್ ಶೆಟ್ಟಿನ ಬಿಟ್ಟಿರ್ಲಿಲ್ಲ. ನೋಡು, ಒಂದು ಚಾನ್ಸ್ ಅಲ್ಲಿ ರಕ್ಷಿತ್ ಶೆಟ್ಟಿಯನ್ನು ಬಿಟ್ಟು ಬೇರೆಯವ್ರನ್ನ ಪೋಲ್ ಮಾಡಿದಾಗ, ಪೋಲ್ ಇಟ್ಕೊಂಡಾಗ ಅದ್ರ ಜೊತೆಗೆ ಗಿಲ್ಲಿಯವರ ವೋಟಿಂಗ್ ಯಾವ ತರ ಜಾಸ್ತಿ ಆಗ್ಬೋದೇನೋ ಅಂತ ಒಂದು ಊಹೆಯ ಮುಖಾಂತರ ಒಂದು 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 ಚಿಕ್ಕ ಕ್ಲೂ ಮುಖಾಂತರ ಆ ಪೋಲ್ ಇಟ್ಕೊಂಡಿದ್ದೆ. ಅದರಲ್ಲಿ ಗಿಲ್ಲಿ 86% ಅಂದ್ರೆ 86 ಅಷ್ಟು ಶೇಕಡ ಮತವನ್ನು ಪಡ್ಕೊಂಡವರು ಪ್ರಥಮ ಸ್ಥಾನದಲ್ಲಿದ್ರು. ಇಲ್ಲೇ ತನಕ ರಕ್ಷಿತಾ ಶೆಟ್ಟಿ ಅವ್ರನ್ನ ಇಟ್ಕೊಂಡಾಗ ಸರಿಸುಮಾರು 70, 71, 68 ಹೀಗಿತ್ತು. ಆದ್ರೆ ರಕ್ಷಿತ್ ಶೆಟ್ಟಿಯನ್ನು ಬಿಟ್ಟಾಗ ಅವರ ಮತಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸರಿಸುಮಾರು 86% ಅಂದ್ರೆ 1 ಕೋಟಿ ಮತಗಳ ಪೋಲಾದ್ರೆ 86 ಲಕ್ಷ ಮತಗಳು ಗಿಲ್ಲಿ ಅವರಿಗೆ ಬಂದಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ, ಅವರಿಗೆ 6% ಮತ, ಕಾವ್ಯ ಅವರಿಗೆ 4% ಮತ, ಧನುಷ್ ಅವರಿಗೆ 5% ಮತ. ಅವೆಲ್ಲ ಲೆಕ್ಕಕ್ಕಿಲ್ಲ, ನಾನು ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ರಕ್ಷಿತಾ ಶೆಟ್ಟಿ ಅವ್ರನ್ನ ಬಿಟ್ಟ ಕಾರಣಕ್ಕಾಗಿ ಅದು ಅವ್ರು ಯಾರು ಕಾಂಪಿಟೇಷನ್ ಇಲ್ಲ. ಇನ್ನು ಮತ್ತೊಂದು ಯೂಟ್ಯೂಬ್ ಅವರು ಮತ್ತೊಂದು ಪೋಲ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಶೆಟ್ಟಿ ಮತ್ತು ಧನುಷ್ ಅವರಿದ್ದಾರೆ. ಹಾಗಾಗಿ ಅಲ್ಲಿ ಗಿಲ್ಲಿ ಅವರಿಗೆ ಸ್ವಲ್ಪ ಮತ ಕಡಿಮೆ ಆಗಿದೆ. ಆಸ್ ಯೂಸಲ್ ಧನುಷ್ ಅವರು 4ನೇ ಸ್ಥಾನದಲ್ಲಿದ್ದ, ಅವರಿಗೆ ಶೇಕಡ 3% ಅಂದ್ರೆ 1 ಕೋಟಿ ಮತ ಅಂದ್ರೆ ಅವರಿಗೆ 3 ಲಕ್ಷ ಮತಗಳು ಅವರಿಗೆ ಬಂದಿದೆ. ಅಶ್ವಿನಿ ಅವರು 4%, ಅವರಿಗೆ 1 ಕೋಟಿ ಮತದಲ್ಲಿ 4 ಲಕ್ಷ ಮತ ಬಂದಿದೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಇಟ್ಟ ಕಾರಣಕ್ಕಾಗಿ ಅವರಿಗೆ 20% ಮತ ಬಂದಿದೆ ಮತ್ತು ಅವರಿಗೆ ಸರಿಸುಮಾರು 1 ಕೋಟಿ ಮತಗಳು ಪೋಲಾದ್ರೆ ಸರಿಸುಮಾರು ಅವರಿಗೆ 20 ಲಕ್ಷ ಮತಗಳು ಅವರಿಗೆ ಬಂದಿದೆ. ಇನ್ನು ಗಿಲ್ಲಿ ಅವರು ಇದ್ರು ಸಹಜವಾಗಿ ಅವರಿಗೆ ಮೋರ್ ದೆನ್ 70% ಶೇಕಡ ಬರುತ್ತೆ. ಹಾಗಾಗಿ ಅವರಿಗೆ 73% ಬಂದಿದೆ. ಹಾಗಾಗಿ ಅವರ ಲೆಕ್ಕಾಚಾರವನ್ನು ತೆಗೆದುಕೊಳ್ಳೋದಾದ್ರೆ 1 ಕೋಟಿ ವೋಟ್ ಆಯ್ತಂದ್ರೆ ಅವರಿಗೆ ಸರಿಸುಮಾರು 73 ಲಕ್ಷ ಮತಗಳು ಬಂದಿದೆ ಅನ್ನುವಂಥ ಲೆಕ್ಕಾಚಾರ ನಮ್ಮ 2 ಪೋಲ್ನಿಂದ ವಿತ್ ಡಾಕ್ಯುಮೆಂಟ್, ವಿತ್ ಪ್ರೂಫ್ ನಾವು ಇದನ್ನು ಕೊಟ್ಟಿದ್ದೇವೆ. ಇನ್ನು 3ನೇ ಪೋಲ್ ಅದು ದೊಡ್ಡ ಹವಾ ಮಾಡ್ತಿದೆ. ದಿನಕ್ಕೆ ಕೋಟಿ ಲೆಕ್ಕದಲ್ಲಿ ಕೂಡ ಅವರು ಪೋಲ್ ಅನ್ನ ಕಂಡಕ್ಟ್ ಮಾಡ್ತಿದ್ರೆ ಆ ಪೋಲ್ ಅನ್ನು ಹೇಳ್ತಾ ಹೋದ್ರೆ 6 ಜನ ಕಂಟೆಸ್ಟೆಂಟ್ಗಳಿದ್ದಾರೆ: ಗಿಲ್ಲಿ, ರಕ್ಷಿತಾ ಶೆಟ್ಟಿ, ಕಾವ್ಯ, ಅಶ್ವಿನಿ, ರಘು, ಧನುಷ್. ಈ 6 ಜನ ಕಂಟೆಸ್ಟೆಂಟ್ಗಳ ಪೈಕಿ ತುಂಬಾ ದೊಡ್ಡ ಪೈಪೋಟಿ ಇದೆ. ಸುಮಾರು 8 ಕೋಟಿ 9 ಕೋಟಿ ವೋಟ್ ಕೂಡ ಪೋಲ್ ಆಗಿದೆ. ಅವ್ರ ಲೆಕ್ಕ ನಾನು ಹೇಳಿದ್ನಲ್ಲ, 1 ವೋಟ್ ಈಕ್ವಲ್ ಟು 99 ವೋಟ್ ಆಗುತ್ತೆ. ನೀವು ಒಂದ್ಸಲ ಒಬ್ಬ ವ್ಯಕ್ತಿ ಮೊಬೈಲ್ ನಲ್ಲಿ ಓದ್ಬಿಟ್ರೆ ಅದು 99 ವೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ 8 ಕೋಟಿ ವೋಟ್ ಅಂದ್ಕೊಳ್ಳಿ, 8 ಕೋಟಿ ಜನನೇ ಇಲ್ಲ ನಮ್ಮಲ್ಲಿ, ಜಸ್ಟ್ ಅದು ಕಲ್ಪನೆ. ಒಬ್ಬ ವ್ಯಕ್ತಿ 99 ವೋಟ್ ಹಾಕ್ಬೋದು. ಹಾಗಾಗಿ 8 ಕೋಟಿ ವೋಟ್ ಬಿತ್ತಂದ್ರೆ ಸರಿಸುಮಾರು 8 ರಿಂದ 8.5 ಲಕ್ಷ ವ್ಯಕ್ತಿಗಳು ವೋಟ್ ಮಾಡಿದಾಗ 8 ಕೋಟಿ ವೋಟ್ ಆಗುತ್ತೆ. ಜಸ್ಟ್ ಎನ್ ಎಕ್ಸಾಂಪಲ್. ನಾನು 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗ್ತೇನೆ. 6ನೇ ಸ್ಥಾನ 6 ಜನ ಇದ್ರೆ ಕೊನೆಯ ಸ್ಥಾನ ಯಾರಿಗಂದ್ರೆ ಅದು ಧನುಷ್ ಅವರು. ಧನುಷ್ ಅವರಿಗೆ ಬೆಳಿಗ್ಗೆ 11 ಗಂಟೆ ತನಕ ಅವರಿಗೆ 92,32,000 ವೋಟ್ ಬಂತು. ಆದ್ರೆ ಈಗ ಎಲ್ಲರೂ ಕೋಟಿ ದಾಟ್ಬಿಟ್ಟಿದ್ದಾರೆ.
ಈಗ ಅವರಿಗೆ 6ನೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಅವರು 1,18,35,000 ಓಟ್ಗಳು ಬಂದಿದೆ. ಧನುಷ್ ಅವರಿಗೆ 1,18,35,000 ಓಟ್ಗಳು ಬಂದಿದೆ ಮತ್ತು ಅವರು 6ನೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಇನ್ನು 5ನೇ ಸ್ಥಾನಕ್ಕೆ ಯಾರು ಬಂದಿದ್ದಾರೆ, ಏನಾದ್ರು ಚೇಂಜ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ನೋ, ರಘು ಅವರೇ 5ನೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಅವರಿಗೆ ಬೆಳಗ್ಗೆ ತನಕ 11 ಗಂಟೆ ತನಕ 98,64,000 ಮತಗಳು ಬಂದಿದ್ದು, ಆದರೆ ಈಗ ಅವರಿಗೆ ಸರಿಸುಮಾರು 26-27 ಲಕ್ಷ ಮತ ಜಾಸ್ತಿ ಬಂದಿದೆ. ಅವರ ಮತಗಳ ಸಂಖ್ಯೆ 1,25,45,000 ಮತಗಳು ಬಂದಿದೆ. ಅವರು 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಅಶ್ವಿನಿ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಬೆಳಿಗ್ಗೆ ಕೂಡ 4ನೇ ಸ್ಥಾನದಲ್ಲಿ ಇದ್ರು, ನಿನ್ನೆ ತನಕ 3ನೇ ಸ್ಥಾನದಲ್ಲಿ ಇದ್ರು. ಆದ್ರೆ ಈಗ ಬೆಳಿಗ್ಗೆ 4ನೇ ಸ್ಥಾನ. ಬೆಳಿಗ್ಗೆ ಬಂದಂತ ಮತಗಳ ಸಂಖ್ಯೆ 11 ಗಂಟೆ ತನಕ ಬಂದಂತ ಮತಗಳ ಸಂಖ್ಯೆ ಅವರಿಗೆ 1,17,79,000 ಮತಗಳು ಬಂದಿದ್ವು. ಅವರಿಗೆ ಸುಮಾರು 50 ಲಕ್ಷ ಮತ ಜಾಸ್ತಿ ಬಂದಿದೆ. ಹಾಗೆ ಅವರ ಮತಗಳ ಸಂಖ್ಯೆ 1,76,90,000 ಮತಗಳು ಅವರಿಗೆ ಬಂದಿದೆ ಎನ್ನುವಂತ ಲೆಕ್ಕಾಚಾರ. ಈಗ ಸಾಯಂಕಾಲ ತನಕ, ಸಂಜೆ ತನಕ, ಅಂದ್ರೆ ಇವತ್ತು ಆಲ್ಮೋಸ್ಟ್ ಫೈನಲ್ ಆಗತ್ತೆ ಒಂದು ಹಂತಕ್ಕೆ. ಮತ್ತು ಸ್ವಲ್ಪ ಇರ್ಬೋದು, ಅದು ನಾಳೆ ಲೆಕ್ಕಾಚಾರದ ಕೊಡ್ತೇವೆ. ಅವರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಕಾವ್ಯ ಅವರಿಗೆ ಬೆಳಿಗ್ಗೆ ತನಕ, ಕಾವ್ಯ ಅವರು ಈಗ 3ನೇ ಸ್ಥಾನದಲ್ಲಿದ್ದಾರೆ. ಅವರಿಗೆ 1,20,00,000 ಮತ ಬಂದಿತ್ತು ಬೆಳಿಗ್ಗೆ ತನಕ. ಈಗ 60 ಲಕ್ಷ ಮತ ಜಾಸ್ತಿ ಬಂದಿದೆ. ಅವರ ಮತಗಳ ಸಂಖ್ಯೆ ಟೋಟಲಿ 1,80,63,000 ಮತಗಳನ್ನ ಪಡ್ಕೊಂಡು ಅವರು 3ನೇ ಸ್ಥಾನದಲ್ಲಿದ್ದಾರೆ. ಕಾವ್ಯ ಡೂಯಿಂಗ್ ಗುಡ್. ಅವರು ಇವತ್ತು ಕಳಪೆನ ತೆಗೆದುಕೊಂಡ್ರು. ಅದು ದೊಡ್ಡ ಕಾಂಟ್ರವರ್ಸಿ ಆಯಿತು, ಎಲ್ಲವೂ ಆಯಿತು, ಯಾಕೆ ಬೇಕಿತ್ತು ಎನ್ನುವುದು ಆಯಿತು. ಅದಾದ ನಂತರ ಈಗ ಅವರ ಮತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಎನ್ನುವಂತಹ ಮಂಗಳೂರಿನ ಕೋರಿ, ಜೊತೆಗೆ ಇಲ್ಲಿಯ ತನಕ ಗಿಲ್ಲಿಯವರ ಜೊತೆ ಆಪ್ತರಾಗಿದ್ದು ಕೂಡ ಇಲ್ಲೂ ಕೂಡ ಗಿಲ್ಲಿಯನ್ನ ಹೊಗಳಿಲ್ಲ, ತೆಗಳಿಲ್ಲ. ಗಿಲ್ಲಿಯವರ ಜೊತೆ ಆತ್ಮೀಯತೆ, ಗಿಲ್ಲಿ ಅಂದ್ರೆ ಇಷ್ಟ ಎನ್ನುವಂತ ಮಾತ್ರ ಹೇಳಿ ಗಿಲ್ಲಿಯ ಜೊತೆ ಸಂಪಾದನೆಯನ್ನು ಮಾಡ್ಕೊಂಡ್ರು. ಇಡೀ ಕರ್ನಾಟಕದ ಜನರ ಸಂಪಾದನೆಯನ್ನು ಮಾಡ್ಕೊಂಡ್ರು. ಅವರು ಬೆಳಿಗ್ಗೆ ತನಕ 1,40,00,000 ಮತಗಳು ಬಂದಿತ್ತು ಅವರಿಗೆ. ಈಗ 60 ಲಕ್ಷ ಮತಗಳು ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗಿದೆ ಇವತ್ತು ಸಾಯಂಕಾಲ. ಯಾಕಂದ್ರೆ ರವಿವಾರ 10 ಗಂಟೆ ತನಕ ವೋಟಿಂಗ್ ಓಪನ್ ಇರುತ್ತೆ. ಆದಷ್ಟು ಬೇಗ ಹಾಕ್ಬಿಡುವ, ಮತ್ತೊಂದು ಆಪ್ಷನ್ ಸಿಕ್ಕರೆ ಮತ್ತೊಂದು ಹಾಕುವ ಅನ್ನೋಂಥ ಲೆಕ್ಕ ಇರುತ್ತಲ್ಲ, ಹಾಗೆ ಪದೇ ಪದೇ ಹಾಕ್ತಾ ಇದ್ದಾರೆ. ಈಗ ಅವರಿಗೆ ಸಾಯಂಕಾಲ ತನಕ 2,02,39,000 ಮತಗಳು ಬಂದಿದೆ. ಅವರು ಈಗ 2ನೇ ಸ್ಥಾನದಲ್ಲಿದ್ದಾರೆ. 1ನೇ ಸ್ಥಾನದಲ್ಲಿ ಗಿಲ್ಲಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಸದ್ಯದಲ್ಲಿ ಹನುಮಂತನ ಈ ಸರ್ವಕಾಲಿಕ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ ಅನ್ನುವಂಥ ವಿಡಿಯೋ ನಾನು ಕೂಡ ಮಾಡಿದ್ದೆ. ಅದು ಮೇ ಬಿ ನಾಯಿ ಫಸ್ಟ್ ಅನ್ಸುತ್ತೆ. ಈಗ ಅದು ಸಾಧ್ಯವಾಗಿದೆ. ಇಲ್ಲಿಯವರೆಗೆ ಬೆಳಿಗ್ಗೆ ತನಕ 3,12,95,000 ಮತಗಳು ಬಂದಿದ್ದು 11 ಗಂಟೆ ತನಕ. ಇದೀಗ ರೆಕಾರ್ಡ್ ಬ್ರೇಕ್ ಆಗಿದೆ. ಅವರಿಗೆ ಈಗ ಸದ್ಯ ಬಂದಂತ ಮತಗಳ ಸಂಖ್ಯೆ 5,25,00,000 ಮತಗಳು ಬಂದಿದೆ. ಹನುಮಂತ್ ಅವರಿಗೆ ಪೋಲಿಂಗ್ ಬಿಟ್ಟಾಗ ಅವರ ಸರ್ವಕಾಲಿಕ ದಾಖಲೆ 5,20,00,000 ಇತ್ತು. ಇದೀಗ ಅವರ ದಾಖಲೆಯನ್ನು ಮುರಿದು 5,25,00,000 ಮತವನ್ನು ಪಡ್ಕೊಂಡಿದ್ದಾರೆ. ನಾಳೆ 24 ಅವರ್ಸ್ ಇದೆ, ನಾಡಿದ್ದು ಒಂದು 10 ಅವರ್ಸ್ ಇದೆ, ಈಗ ಒಂದು 3-4 ತಾಸು ಇದೆ. ಹಾಗಾಗಿ ಟೋಟಲಿ 24, 4, 30, 30, 40, 42 ಗಂಟೆಗಳಿದೆ. 42 ಗಂಟೆಗಳಲ್ಲಿ 10 ಕೋಟಿ ಸಮೀಪ ಹೋಗ್ತಾರಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಮೊದಲ ಸ್ಥಾನದಲ್ಲಿ ಇಲ್ಲಿಯವರಿದ್ದಾರೆ. ಅವರಿಗೆ 5,25,00,000 ಮತ ಬಂದಿದೆ. ಆ್ಯಂಡ್ ರೌಂಡ್ ಫಿಗರ್ ಹೇಳ್ತೇನೆ, ರಕ್ಷಿತಾ ಶೆಟ್ಟಿ ಅವರಿಗೆ 2 ಕೋಟಿ ಮತ ಬಂದಿದೆ. ಕಾವ್ಯ ಅವರಿಗೆ 1,70,00,000 ಮತ ಬಂದಿದೆ. ಅಶ್ವಿನಿ ಅವರಿಗೆ 1,76,00,000 ಮತ ಬಂದು ಅವರು 4ನೇ ಸ್ಥಾನದಲ್ಲಿದ್ದಾರೆ. ರಘು ಅವರು 5ನೇ ಸ್ಥಾನ 1,25,00,000 1 ಕೋಟಿ. ಇನ್ನು ಧನುಷ್ ಅವರು 6ನೇ ಪ್ಲೇಸ್ ಅಲ್ಲಿದ್ದಾರೆ. ಅವರಿಗೆ 1,18,00,000 ಮತ ಬಂದಿದೆ. ಈ ಮತಗಳನ್ನ ನೇರವಾಗಿ ಆಯ್ಕೆಗೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗ ನಮಗೆ ತಿಳಿದು ಬರ್ತಾ ಇರುವಂತ ಮಾಹಿತಿ ಆಗಿದೆ. ಯಾಕಂದ್ರೆ ಪ್ರತಿ ಸೀಸನ್ ನಲ್ಲೂ ಕೂಡ ಸಾಟರ್ಡೆ ಮತ್ತು ಸಂಡೇ ಈ ಟೆಲಿಕಾಸ್ಟ್ ಆಗ್ತಾ ಇತ್ತು. ಅಂದ್ರೆ ಬಿಗ್ ಬಾಸ್ ಸೀಸನ್ ಟೆಲಿಕಾಸ್ಟ್ ಆಗ್ತಿತ್ತು. ಶನಿವಾರ 6 o'clock ಇಂದ ಒಂದು 11 ಗಂಟೆ ತನಕ ಟೆಲಿಕಾಸ್ಟ್ ಆಗ್ತಾ. ಅಲ್ಲಿ ಒಬ್ರು ಮನೆಯಿಂದ ಹೊರಗೆ ಹೋಗ್ತಿದ್ರು. ಅದಾದ ನಂತರ 4 ಉಳಿತಿದ್ರು. 4 ಸಂಡೇ ಇಬ್ಬರನ್ನ ಹೊರಗಾಕಿ ಇಬ್ಬರನ್ನ ಫೈನಲ್ ಕರ್ಕೊಂಡೋಗಿ ಇಬ್ಬರಲ್ಲಿ ಒಬ್ಬರನ್ನ ಅನೌನ್ಸ್ ಮಾಡ್ತಿದ್ರು. ಆದ್ರೆ ಈ ಸಲ ನೋ ಸಂಡೇ, ನೋ ಸಾಟರ್ಡೆ ಎಪಿಸೋಡ್, ನೇರವಾಗಿ ಸಂಡೇ ಎಲ್ಲರನ್ನು ಕೂರಿಸಿ 6 ಜನರಲ್ಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎನ್ನುವಂತ ರೀತಿಯಲ್ಲಿ 6 ಜನ ಸಂಡೇ ಹೋಗ್ತಾರೆ. ನೋ ರೂಮರ್ಸ್, ನಥಿಂಗ್. ಸಂಡೇ 10 ಗಂಟೆ ತನಕ, ಬೆಳಿಗ್ಗೆ 10 ಗಂಟೆ ತನಕ ನೀವು ಓಟನ್ನು ಹಾಕ್ಬೋದು. 10 ಗಂಟೆ ನಂತರ ಲೆಕ್ಕಾಚಾರ ಮಾಡ್ತಾರೆ. ಒಂದೊಂದೇ ಎಪಿಸೋಡ್ ರೆಕಾರ್ಡ್ ಮಾಡ್ತಾರೆ. ಅದಾದ ನಂತರ ಟೆಲಿಕಾಸ್ಟ್ ಮಾಡ್ತಾರೆ. ಕೇಲ್ ಕಥಮ್, ನಾಟಕ ಬಂದ್. ನೇರವಾಗಿ ಯಾರು ಓಟ್ ಹಾಕಿದ್ರಲ್ಲ ಅವರ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಅದೇ ಫೈನಲ್ ನಿರ್ಧಾರ ಎನ್ನುವಂಥದ್ದು ಇದೀಗ ಎಲ್ಲರಿಗೂ ತಿಳಿದು ಬರುವಂತ ಮಾಹಿತಿ ಆಗಿದೆ. ಯಾಕಂದ್ರೆ ಹೊರಗಡೆ ತುಂಬಾ ಕಾಂಟ್ರವರ್ಸಿ ಆಗ್ತಿದೆ. ಜಾತಿ ಲೆಕ್ಕಾಚಾರ ಬಂತು. ಎವ್ರಿಥಿಂಗ್ ಇಸ್ ಗೋಯಿಂಗ್ ಬಿಹಾಂಡ್ ದ ಲಿಮಿಟ್ ಅಂತಾರಲ್ಲ, ಎಲ್ಲೂ ಕೂಡ ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ. ಒಂದ್ ಕಡೆ ಗಿಲ್ಲಿ ಫ್ಯಾನ್ಸ್, ಒಂದ್ ಕಡೆ
ಅಶ್ವಿನಿ ಫ್ಯಾನ್ಸು ಒಂದ್ ಕಡೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಧ್ರುವ ಅಂತವರು, ಆನಂತರ ಹೊರಗಡೆ ಬಂದು ಎಲ್ಲ ಕಡೆ ತಿರುಗಿ ಬಿದ್ದು ಅದು ಒಂಥರ ಸಾರಿಸ್ದಂಗೆ ಆಗ್ಬಿಟ್ಟಿದೆ. ಎಲ್ಲೂ ಏನೂ ಅರ್ಥನೇ ಆಗ್ತದೆ ಏನಾಗ್ತದೆ ಅಂತ ಆ ಲೆವೆಲ್ಗೆ ಹೋಗ್ತಾ ಇದೆ. ನಾಳೆ ಯಾವುದೇ ಟೆಲಿಕಾಸ್ಟ್ ಇಲ್ಲ. ಅಂದ್ರೆ ಆ ಚಿಕ್ಕ ಪುಟ್ಟ ಮನೆ ಒಳಗಡೆ ಆದಂತ ಅದು ಟೆಲಿಕಾಸ್ಟ್ ಮಾಡ್ತಾ ಇದ್ರೆ ನಾಳೆ ಯಾವುದೇ ಎಲಿಮಿನೇಷನ್ ಇಲ್ಲ. ಇದು ಬ್ರೇಕಿಂಗ್ ನ್ಯೂಸ್. ಈಗ ನಾಳೆ ಯಾವುದೇ ಎಲಿಮಿನೇಷನ್ ಇಲ್ಲ, ಯಾಕಂದ್ರೆ ನಾಳೆ ಎಪಿಸೋಡೇ ಶೂಟ್ ಆಗಲ್ಲ. ನಿಮ್ಗೆ ನಾಡಿದ್ದು 10 ಗಂಟೆ ತನಕ ಪೋಲಿಂಗ್ ಲೈನ್ ವೋಟಿಂಗ್ ಲೈನ್ ಓಪನ್ ಇರೋದ್ರಿಂದ ನಾಳೆ ಯಾವುದೇ ಎಲಿಮಿನೇಷನ್ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾಳೆ ತನಕ ಸೇಫ್ ಆಗಿರ್ಬೋದು. ನಾಡಿದ್ದು ಸಂಜೆ ನಿಮಗೆ ಒಂದು ಗಂಟೆಯ ನಂತರ ಒಬ್ಬರನ್ನಾಗಿ ಹೊರ ಕಳಿಸಬಹುದು. ಅದು ಟೆಲಿಕಾಸ್ಟ್ ಆಗ್ಲಿಕ್ಕೆ ಸಂಜೆ ಆಗುತ್ತೆ. ಎಲ್ಲವೂ ಕೂಡ ಕಾದನ್ನು ಕುಳಿತುಕೊಳ್ಬೇಕಾಗಿದೆ. ವೋಟಿಂಗ್ ನಲ್ಲಿ ಗಿಲ್ಲಿ ಅವರು ಗೆಲ್ತಾರೆ, ಜೊತೆಗೆ ಅಶ್ವಿನಿ ಅವರಿಗೆ ಸ್ವಲ್ಪ ಮಟ್ಟಿನ ಶಾಕ್ ಕೂಡ ಎದುರಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.